ಅಧಿವೇಶನದ ಕೊನೆಯ ದಿನ ಏನೆಲ್ಲ ಆಗುತ್ತೆ, ಏನೇನಾಯ್ತು, ಬಿಜೆಪಿ ಎಷ್ಟರ ಮಟ್ಟಿಗೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಾಣ್ತು ಅಥವಾ ವಿಫಲವಾಯ್ತಾ, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಇವತ್ತು ಕೊನೆಯ ದಿನದ ಬೆಳಗಾವಿ ಚಳಿಗಾಲದ ಅಧಿವೇಶನ ಸರ್ಕಾರವನ್ನ ಕಟ್ಟ ಹಾಕೋದ್ರಲ್ಲಿ ವಿಪಕ್ಷಗಳು ಕಂಪ್ಲೀಟ್ ಆಗಿ ವಿಫಲಗೊಂಡಿವೆ. ಇದ್ರ ಬಗ್ಗೆ ಇರುವಂತಹ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಇವತ್ತು ಕೊನೆಯ ದಿನದ ಬೆಳಗಾವಿ ಚಳಿಗಾಲದ ಅಧಿವೇಶನ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಮೈತ್ರಿ ಪಕ್ಷಗಳು ಕಂಪ್ಲೀಟ್ ಆಗಿ ವಿಫಲಗೊಂಡಿದ್ದಾವೆ. ಯಾವ ಚರ್ಚೆ ಬಂದ್ರೂ ಕೂಡ ಸಮರ್ಥವಾಗಿ ನಿಭಾಯಿಸೋದಕ್ಕಾಗ್ತಾ ಇಲ್ಲ, ಸಮರ್ಥವಾಗಿ ಉತ್ತರಿಸೋದಕ್ಕಾಗ್ತಾ ಇಲ್ಲ, ಸಮರ್ಥವಾಗಿ ಎದುರಿಸೋದಕ್ಕೆ ದೋಸ್ತಿಗಳಿಗೆ ಹಿನ್ನಡೆ ಆಯ್ತಾ. ಒಂದು ಕಡೆ ಬಿಜೆಪಿಗೆ ಮುಖ್ಯ ಸಚೇತಕರ ನೇಮಕದ ಕೊರತೆ ಇದೆ, ಮತ್ತೊಂದು ಕಡೆ ಜೆಡಿಎಸ್ ನಲ್ಲಿ ಮಾತನಾಡುವಂತ ನಾಯಕರೇ ಇಲ್ಲ, ಅಂತ ಫೇಸ್ಗಳೇ ಯಾರು ಇಲ್ಲ, ಅಂತ ನಾಯಕರೇ ಯಾರು ಇಲ್ಲ. ಸಮರ್ಥವಾಗಿ ಆಡಳಿತ ಪಕ್ಷಕ್ಕೆ ಕೌಂಟರ್ ಕೊಟ್ಟು ಮಾತನಾಡುವಂತ ನಾಯಕರಿಲ್ಲ. ಒಂದು ಬಿಲ್ ಪಾಸ್ ಮಾಡದಿರಲು ಬಹುಮತವಿದ್ರೂ ಕೂಡ ಬಿಜೆಪಿ ಸೋತಿದೆ. ವಿಪ್ ಇದ್ದಿದ್ರಿಂದ ಮುಜುಗರದಿಂದ ಪಾರಾಗಬಹುದಾಗಿತ್ತು, ಆದ್ರೆ ಇಡೀ ಸದನದ ಮುಂದೆ ತಲೆ ತಗ್ಗಿಸುವಂತಾಗಿದೆ ಬಿಜೆಪಿ. ಸಮರ್ಥವಾಗಿ ಎದುರಿಸುವಲ್ಲಿ ದೋಸ್ತಿಗಳಿಗೆ ಹಿನ್ನಡೆಯಾಗಿದೆ. ಯಾಕಂದ್ರೆ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಮೈತ್ರಿ ಪಕ್ಷಗಳು ವಿಫಲವಾಗಿದ್ದಾವೆ. ಒಂದು ಬಿಲ್ ಪಾಸ್ ಮಾಡದೇ ಇರೋದಕ್ಕೆ ಬಹುಮತ ಇದ್ರೂ ಕೂಡ ಬಿಜೆಪಿ ಸೋತಿದೆ. ಒಂದು ಕಡೆ ಬಿಜೆಪಿಗೆ ಮುಖ್ಯ ಸಚೇತಕರನ್ನ ನೇಮಕ ಮಾಡಿಕೊಳ್ಳುವಂತಹ ಕೊರತೆ ಇದೆ. ವಿಪ್ಪಿದ್ದಿದ್ರಿಂದ ಮುಜುಗರದಿಂದ ಹೇಗಾದ್ರೂ ಪಾರಾಗಬಹುದಾಗಿತ್ತು, ಆದ್ರೆ ಅದರಿಂದ ಪಾರಾಗೋದಕ್ಕೂ ಕೂಡ ಬಿಜೆಪಿಗಾಗಿಲ್ಲ. ಇಡೀ ಸದನದ ಮುಂದೆ ತಲೆ ತಗ್ಗಿಸುವಂತಾಗಿದೆ ಬಿಜೆಪಿಯ ಪರಿಸ್ಥಿತಿ. ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಮೈತ್ರಿ ಪಕ್ಷಗಳು ವಿಫಲವಾಗಿದ್ದಾವೆ. ಯಾರು ಕೂಡ ಸಮರ್ಥವಾದಂತಹ ನಾಯಕತ್ವನೇ ಇಲ್ಲ. ಆ ಜೆಡಿಎಸ್ ಜೊತೆ ಏನಕ್ಕೆ ಮೈತ್ರಿ ಮಾಡ್ಕೊಂಡ್ರೋ ಬಿಜೆಪಿ ಅವರು ಒಂದೂ ಗೊತ್ತಿಲ್ಲ. ಸದನದಲ್ಲಿ ಬಿಜೆಪಿಗೆ ಒಂದು ಚೂರು ಕೂಡ ಜೆಡಿಎಸ್ ನಿಂದ ಒಂದು ಬೆಂಬಲ ಸಿಗ್ಲಿಲ್ಲ. ಯಾರು ಕೂಡ ಬಿಜೆಪಿಗೆ ಜೊತೆ ನಿಂತ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಮಾತನಾಡುವಂತಹ ಧೈರ್ಯವನ್ನ ಮಾಡಲಿಲ್ಲ. ಯಾವ ಒಂದು ವಿಚಾರದಲ್ಲೂ ಕೂಡ, ಯಾವ ಚರ್ಚೆಗೂ ಕೂಡ ಸಮರ್ಥವಾಗಿ ಉತ್ತರ ಕೊಡುವಲ್ಲಿ ಅಥವಾ ನಿಭಾಯಿಸುವಲ್ಲಿ ಮೈತ್ರಿ ಪಕ್ಷಗಳು ಸೋತಿದ್ದಾವೆ, ವಿಫಲಗೊಂಡಿದ್ದಾವೆ. ಇವತ್ತು ಕೊನೆಯ ದಿನದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಖ್ಯ ಸಚೇತಕರ ನೇಮಕ ಮಾಡಿಕೊಳ್ಳುವಲ್ಲಿ ಬಿಜೆಪಿಗೆ ಕೊರತೆ ಇದೆ. ಒಂದು ಬಿಲ್ ಪಾಸ್ ಮಾಡದೇ ಇರೋದಕ್ಕೆ ಬಹುಮತ ಇದ್ರೂ ಕೂಡ ಬಿಜೆಪಿ ಸೋತ್ ಹೋಗಿದೆ. ವಿಪ್ಪಿದ್ರಿಂದ ಹೇಗಾದ್ರೂ ಮಾಡಿ ಮುಜುಗರದಿಂದ ತಪ್ಪಿಸ್ಕೊಳ್ಬಹುದಾಗಿತ್ತು, ಆದ್ರೆ ಇಡೀ ಸದನದ ಮುಂದೆ ಬಿಜೆಪಿ ಇವತ್ತು ತಲೆ ತಗ್ಗಿಸುವಂತಾಗಿದೆ. ಒಂದು ಕಡೆ ಬಿಜೆಪಿಯಲ್ಲಿರುವಂತಹ ಆಂತರಿಕ ಯುದ್ಧಗಳು, ಆಂತರಿಕ ಸಮಸ್ಯೆ, ಭಿನ್ನಾಭಿಪ್ರಾಯ, ಭಿನ್ನ ರಾಗಗಳು, ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷವನ್ನ ಕಟ್ಟಾಕ್ಬಿಡ್ತೀನಿ, ಇನ್ನೇನೋ ಮಾಡ್ಬಿಡ್ತೀನಿ ಅಂತ ಇದ್ದಂಥ ಬಿಜೆಪಿಯ ಹುಮ್ಮಸ್ಸು ಕುಂದು ಹೋಗಿದೆ. ಸಮರ್ಥವಾಗಿ ಆಡಳಿತ ಪಕ್ಷವನ್ನ ಎದುರಿಸುವಲ್ಲಿ ದೋಸ್ತಿಗಳು ಹಿನ್ನಡೆಯಾಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಇವತ್ತು ಕೊನೆಯ ದಿನದ ಬೆಳಗಾವಿಯ ಚಳಿಗಾಲದ ಅಧಿವೇಶನ, ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷವನ್ನ ಕಟ್ಟಾಕ್ಬೇಕು, ಆಡಳಿತ ಪಕ್ಷಕ್ಕೆ ಸರಿಯಾಗಿ ಕೌಂಟರ್ ಕೊಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡು ಬಂದಿದ್ದಂತಹ ಬಿಜೆಪಿಗೆ ಇವತ್ತು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ? ಸಿಂಧೂರ, 9 ದಿನಗಳ ಕಾಲ ನಡೆದಂತಹ ಅಧಿವೇಶನ ಇವತ್ತು ಕೊನೆಯ ದಿನ. ಈ ಅಧಿವೇಶನದಲ್ಲಿ ನಡೆದಿದ್ದು ಕೇವಲ 7 ದಿನ ಮಾತ್ರ. 2 ದಿನ ಎಸ್ ಎಂ ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗಿತ್ತು. ನೀವು ಹೇಳಿದಂತೆ ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಒಂದಿಷ್ಟು ಪ್ರಕರಣಗಳ ವಿಚಾರವನ್ನ ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ತಯಾರಾಗಿ ಬಂದಿದ್ದಂತೂ ನಿಜ. ಆದ್ರೆ ಅದೆಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಇವೆ. ನಿನ್ನೆಯೂ ಅಷ್ಟೇ ಪರಿಷತ್ನಲ್ಲಿ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಪೂರ್ಣ ಬಹುಮತ ಬಿಜೆಪಿಗೆ ಇದ್ರೂ ಕೂಡ ಸದಸ್ಯರು ಇಲ್ಲದೆ ಇರೋ ಕಾರಣ, ಅಂದ್ರೆ ಆ ಕ್ಷಣದಲ್ಲಿ ಅವರು ಗೈರಾಗಿದ್ದಂತಹ ಕಾರಣ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಹಿನ್ನಡೆಯಾಗಿದ್ದಂಥದ್ದು. ಇದು ಕೇವಲ ಪರಿಷತ್ ಅಷ್ಟೇ ಅಲ್ಲ, ವಿಧಾನಸಭೆಯಲ್ಲೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಪ್ರಸಂಗಗಳು ನಡೆದಿವೆ ಕಳೆದ 8 ದಿನಗಳಲ್ಲಿ. ಇವತ್ತು ಕೂಡ ಒಂದಿಷ್ಟು ಅಜೆಂಡವನ್ನ ಇಟ್ಕೊಂಡು ಸದನವನ್ನ ಮುನ್ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳು ಕೂಡ ನಡೆದಿದೆ. ಬಹುತೇಕವಾಗಿ ಮತ್ತೊಂದು ವಿಚಾರ ಏನು ಅಂತಂದ್ರೆ, ನಿನ್ನೆ ವಿಧಾನಸಭೆ ರಾತ್ರಿ 1 ಗಂಟೆಯವರೆಗೆ ನಡೆದು ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿದೆ. ಜೊತೆಗೆ ಪರಿಷತ್ ಕೂಡ 11 ಗಂಟೆಯವರೆಗೆ ನಡೀತು. ಇವತ್ತು ಕೂಡ 2 ಸದನ ಅಂದ್ರೆ ಉಭಯ ಸದನಗಳು ಮುಂದುವರೆದಿದೆ. ಬಹುತೇಕವಾಗಿ ಸಂಜೆ ವೇಳೆಗೆ ಸದನವನ್ನ ಕಂಪ್ಲೀಟ್ ಮಾಡುವಂತಹ ಸಾಧ್ಯತೆ, ಅಂದ್ರೆ ಅನಿರ್ದಿಷ್ಟಾವಧಿಗೆ ಮುಂದೂಡುವಂತಹ ಸಾಧ್ಯತೆಗಳಿವೆ. ಒಂದು ಕಡೆ ಬಿಜೆಪಿ ಮೂಡ ವಿಚಾರ ಆಗಿರಬಹುದು, ವಾಲ್ಮೀಕಿ ವಿಚಾರ ಆಗಿರಬಹುದು, ವಕ್ ವಿಚಾರ ಆಗಿರಬಹುದು, ಎಲ್ಲವನ್ನ ಇಟ್ಕೊಂಡು ಸರ್ಕಾರವನ್ನ ಏನಾದ್ರೂ ಮಾಡಿ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಮಾಡಿದ್ದಂತೂ ನಿಜ. ಆದ್ರೆ ಸರ್ಕಾರ ಕೂಡ ಅದಕ್ಕೆ ಬೇಕಾದಂತಹ ಸಮರ್ಥವಾದಂತಹ ಉತ್ತರವನ್ನ ನೀಡುವ ಮೂಲಕ ವಿಪಕ್ಷಗಳ ಬಾಯಿ ಕಟ್ಟಾಕುವಂತಹ
ಕೆಲಸವನ್ನ ಮಾಡಿದೆ. ಇದರ ಜೊತೆಗೆ ಒಂದಿಷ್ಟು ಬಿಲ್ಗಳನ್ನ ಪಾಸ್ ಮಾಡುವಾಗಲೂ ಕೂಡ ಅಷ್ಟೇ, ಏನೇ ವಿರೋಧವನ್ನ ವ್ಯಕ್ತ ಮಾಡಿದ್ರು ಕೂಡ, ಬಹುಮತ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅದರಲ್ಲೂ ಕೂಡ ಹಿನ್ನಡೆ ಆಗುವಂತಹ ಎಲ್ಲ ಒಂದಿಷ್ಟು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿ ಈ 9 ದಿನಗಳ ಕಾಲ, ಇವತ್ತಿನ ದಿನವನ್ನೂ ಸೇರಿಸಿ 9 ದಿನಗಳ ಕಾಲ ನಡೆದಂತಹ ಈ ಒಂದು ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಈ ಬಾರಿ ವಿಶೇಷ ಅಂತಂದ್ರೆ ಉತ್ತರ ಕರ್ನಾಟಕದ್ದು ಕೂಡ 2 ದಿನ ಮೀಸಲಿಟ್ಟಿದ್ದಂತಹದ್ದು. ಅಂದ್ರೆ ಪರಿಷತ್ತು ಮತ್ತೆ ವಿಧಾನಸಭೆ ಎರಡೂ ಉಭಯ ಸದನಗಳಲ್ಲೂ ಕೂಡ 2 ದಿನಗಳ ಕಾಲ ಈ ಒಂದು ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೆಗೆದುಕೊಂಡ್ರು ಕೂಡ ಅದು ಎಲ್ಲೋ ಒಂದ್ ಕಡೆ ಪರಿಪೂರ್ಣ ಆಗ್ಲಿಲ್ಲ ಅನ್ನುವಂತಹದ್ದು ಕೂಡ ಈ ಭಾಗದ ಶಾಸಕರು, ಪರಿಷತ್ ಸದಸ್ಯರುಗಳು ಹೇಳ್ತಾ ಇರುವಂತಹದ್ದು. ಹಾಗಾಗಿ ಇವತ್ತಿನ ಸದನ ಅಂದ್ರೆ ಇವತ್ತು ಸದನಕ್ಕೆ ಅಂದ್ರೆ ಈ ಒಂದು ಅಧಿವೇಶನಕ್ಕೆ ತೆರೆ ಬೀಳುತ್ತೆ. ಸಂಜೆ ವೇಳೆಗೆ ಬಹುತೇಕವಾಗಿ ಅನಿರ್ದಿಷ್ಟಾವಧಿಗೆ ಈ ಒಂದು ಸದನ ಅಂದ್ರೆ ಉಭಯ ಸದನಗಳು ಮುಂದೂಡಿಕೆ ಆಗ್ತವೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.